ಎವ್ರಿವನ್ ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಬೆಳಗ್ಗೆ ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ನನ್ನ ಮಗನ ಜೊತೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡಿ ಆಯಿತಾ. ಸೊ ನಾವು ಒಂದು ವಾರದಿಂದ ಈ ಒಂದು ವಸ್ತುವನ್ನು ತೊಗೊಳ್ಬೇಕು ಅಂತ ನೋಡ್ತಾ ಇದ್ದರೆ ಸ್ಟಾಕಲ್ಲೇ ಇರಲಿಲ್ಲ, ಇವಾಗ ಸಿಗ್ತಾ ಇದೆ. ಸೊ ನಾವಿವಾಗ ಹೊರಡ್ತಾ ಇದ್ದೀವಿ. ಪೂರ್ತಿ ವಿಡಿಯೋ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆಯಿತಾ. ನಮ್ಮ ಸೊಸೈಟಿ ಹೊರಗಡೆ ತುಂಬ ಶಾಪ್ಗಳು ಇವೆ, ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇದೊಂದು ಸೂಪರ್ ಶಾಪ್ ಇದೆ, ಮಾರ್ಕೆಟು ಥರ ಸೂಪರ್ ಸ್ಟೋರು. ಇಲ್ಲಿ ನಮಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಾದ್ರೆ ಏನಾದರೂ ಇಟ್ಕೊಂಡು ಹೋಗೋದು ಒಳ್ಳೆಯದು. ಎಷ್ಟು ಟೈಮ್ ಆಗುತ್ತೆ ಗೊತ್ತಿರಲ್ಲ, ಅಕ್ಕಪಕ್ಕ ಏನು ಊಟ ಎಲ್ಲ ಸಿಗುತ್ತೆ ಗೊತ್ತಿರಲ್ಲ. ಅದಕ್ಕೆ ಸ್ವಲ್ಪ ಏನಾದರೂ ತೊಗೊಂಡು ಹೋಗ್ತಿರೋದು. ಪ್ರೋಟೀನ್ ಚಿಪ್ಸ್ ಮತ್ತು ಸ್ವಲ್ಪ ಬಿಸ್ಕೆಟ್ ಇಟ್ಕೊಂಡಿದ್ದೇವೆ. ನೀರು ಎಲ್ಲ ಸಿಗುತ್ತೆ, ಬೇರೆ ತೊಗೊಳ್ಳೋದು. ನೋಡಿ ಇಲ್ಲಿ ಮೆಡಿಕಲ್ ಶಾಪು, ಫ್ರೂಟ್ ಶಾಪು, ವೆಜಿಟೇಬಲ್ ಶಾಪು ಮತ್ತು ಎಲ್ಲ ಸ್ಟೇಷ್ನರಿ ಶಾಪು ಎಲ್ಲ ಇದೆ ಇಲ್ಲಿ. ನಮ್ಮ ಸೊಸೈಟಿ ಹೊರಗಡೆ ಹೋದ ತಕ್ಷಣವೇ ಇದೆ. ಸೊ ಎಲ್ಲ ಸಿಗುತ್ತೆ ನಮಗೆ ಇಲ್ಲಿ. ನೋಡಿ ಫ್ರೂಟ್ಸ್ ಚೆನ್ನಾಗಿದೆ, ಎಲ್ಲ ಮಾರ್ನಿಂಗ್ ಟೈಮು, ಸಂಡೇ ಆಗಿದ್ದರಿಂದ ಇಷ್ಟೊಂದು ರಶ್ ಇಲ್ಲ, ಎಲ್ಲ ರೆಸ್ಟ್ ಮಾಡ್ತಿರ್ತಾರೆ, ಹೊರಗಡೆ ಹೋಗಿರ್ತಾರೆ. ನೋಡಿ ಬಿಸಿಲೇ ಇಲ್ಲ, ತುಂಬ ಚಳಿ ಇದೆ. ಇವಾಗ ನಾನು ಹೊರಡಬೇಕಾದ್ರೆ 11 ಗಂಟೆ ಆಗಿದೆ ಅನಿಸುತ್ತೆ, ಆದರೂ ಕೂಡ ಹಿಂಗೆ ಇದೆ, ಬಿಸಿಲಿಲ್ಲ. ಇವತ್ತು ಫುಲ್ ಡೇ ಇದೇ ಥರ ಇರುತ್ತೆ. ನೋಡಿ ಚೆನ್ನಾಗಿದೆ, ಹೂವೆಲ್ಲ ಬಿಟ್ಟಿದೆ. ನೋಡಿ ಸೊಸೈಟಿಗಳು ಇಲ್ಲಿ ತುಂಬ ಇದ್ದಾವೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ಇದು ನಮ್ಮ ಸೊಸೈಟಿ ಎಂಟ್ರೆನ್ಸು. ಆವಾಗ ಬ್ಯಾಕ್ ಸೈಡಿಂದ ಬಂದಿದ್ವಿ ನಾವು. ಇಲ್ಲಿ ಹೋಗ್ತಾ ಇದ್ದೇವೆ ನೋಡಿ ರಸ್ತೆ ಮೇಲೆ. ಸಂಡೇ ಆದ್ದರಿಂದ ಸ್ವಲ್ಪ ಕಡಿಮೆ ರಶ್ಶು, ಇಲ್ಲಾಂದರೆ ಟ್ರಾಫಿಕ್ ಜಾಮ್ ಇರುತ್ತೆ. ಸಾಯಂಕಾಲ ಆದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಂಡೇ ಕೂಡ ಹೊರಗಡೆ ಹೋಗ್ತಿರ್ತಾರಲ್ಲ. ನಾವು ಬೇಗ ಹೊರಟ್ವಿ, ಮತ್ತು ಇಲ್ಲಿ ಬಂದ್ವಿ ನೋಡಿ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ 2 ಎಲೆಕ್ಟ್ರಾನಿಕ್ ಸ್ಟೋರಲ್ಲಿ ಹೋಗಿದ್ದೆ. ಅಲ್ಲಿ ಹುಡುಕ್ತಾ ಇದ್ದೆ, ಸಿಗ್ತಾನೇ ಇರಲಿಲ್ಲ. ಕೊನೆಗೂ ಇವತ್ತು ಆ ದಿವಸ ಬಂದೇ ಬಿಟ್ಟು. ಸೊ ಒಳಗಡೆ ಬಂದ್ವಿ, ನಾವು ನೋಡಿದ್ವಿ ಎಲ್ಲ. ಮತ್ತು ಸ್ಟಾಕ್ ಇಲ್ಲ, ಬೇರೆ ಕಡೆಯಿಂದ ತರಬೇಕು, ತೊಗೊಳ್ತೀನಿ ಅಂದರೆ ಅಂತ ಅಂದರು. ಸೊ ನನ್ನ ಮಗ ಇದು ಕೀಬೋರ್ಡ್ ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ. ಸೊ ಆಯಿತು ಅಂತ ಹೇಳಿದ್ವಿ. ಆಮೇಲೆ ಅವರು ಮತ್ತೆ ಹೋಗಿ ಬನ್ನಿ ಅಂದರೆ ನಾವು ಆ ಕಡೆ ಸುತ್ತಾಡಿ ಮತ್ತೆ ಸಾಯಂಕಾಲ ಹೋದ್ವಿ. 6:30 ಮೇಲೆ ಹೋಗಿದ್ವಿ ನೋಡಿ. ಮತ್ತೆ ಒಮ್ಮೆ ಹೋದ್ವಿ ಒಳಗಡೆ. ಇವಾಗ ನೀವು ನೋಡ್ತೀರಾ ಏನು ಸಿಕ್ತು, ನಾವು ಏನು ತೊಗೊಳಕ್ಕೆ ಹೋಗಿದ್ವಿ ಅಂತ. ಬನ್ನಿ ಹೋಗುವ ಒಳಗಡೆ. ಮತ್ತೆ ನಾನು ಪಟ ಅಂತ ಒಳಗಡೆ ಹೋದೆ. ಒಂದು ಸಾರಿ ಸಿಕ್ಕಿದ್ರೆ ಸಾಕಾಯಿತು ನೋಡಿ. ಇವಾಗ ಲಾಸ್ಟಿಗೆ ಕೊನೆಗೆ ಕೈಯಲ್ಲಿ ಬಂದೇ ಬಿಡ್ತು. ನಾವು ಮಾರ್ನಿಂಗ್ ಎಲ್ಲ ಇದು ಮಾಡಿ ಹೋಗಿದ್ವಿ, ಎಲ್ಲ ಬಿಲ್ಲಿಂಗ್ ಆಗಿತ್ತು. ಇವಾಗ ಅವರು ಪ್ರಾಡಕ್ಟ್ ನಮಗೆ ತಂದುಕೊಟ್ರು. ಪುಣೆ ತುಂಬ ಹುಡುಕಿದ್ರು ಸಿಗ್ತಾ ಇರಲಿಲ್ಲ. ಆನ್ಲೈನ್ ನನಗೆ ಬೇಡಾಗಿತ್ತು, ಅದಕ್ಕೆ ಹಿಂಗೆ ಬೇಕಂತ ಲಾಸ್ಟ್ ವೀಕಿಂದ ಹುಡುಕ್ತಾ ಇದ್ವಿ, ಸಿಕ್ತು. ಇದು ನೋಡಿ OnePlus Pad 2, ಇದು 250 GB ಸ್ಟೋರೇಜ್. ನನ್ನ ಮಗನಿಗೆ ಇದೇ ಬೇಕಿತ್ತು, ಅದಕ್ಕೆ ತೊಗೊಂಡಿದ್ದಾನೆ. ಅದು ಕೋಡಿಂಗ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅವನು ಇದನ್ನು ತೊಗೊಳ್ತಾ ಇದ್ದಾನೆ. ನಮಗೆ ಸಿಗ್ತಾನೇ ಇರಲಿಲ್ಲ, ಸ್ಟಾಕ್ ಇರಲಿಲ್ಲ ಇದು. ಇವಾಗ ತರಿಸಿಕೊಟ್ರು. ಒಂದು 10 ದಿನ ಆಯಿತು ಇದರ ಹಿಂದೆ ಬಿದ್ದು, ಇವಾಗ ಸಿಗ್ತಿದೆ ನೋಡಿ. ಅದಕ್ಕೆ ಅವನಿಗೆ ತುಂಬ ಖುಷಿಯಾಗಿದೆ, ನಮಗೂ ಕೂಡ ಖುಷಿ ಆಯಿತು. ಎಲ್ಲ ತೆಗೆದು ಚೆನ್ನಾಗಿ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿ ಅವ್ರು ನಮ್ಮ ಮುಂದೆನೇ ತೋರಿಸ್ತಾ ಇದ್ದಾರೆ. ನಾವೇ ಅದು ಬಾಕ್ಸ್ ಎಲ್ಲ ಓಪನ್ ಮಾಡಿದ್ವಿ, ಮತ್ತು ಅದನ್ನು ತಗೊಂಡು ಅದರ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡೋದು ಬಾಕಿ ಉಳಿದಿದೆ. ಇವಾಗ ನೋಡಿ ಮಾಡ್ತೇವೆ. ಸೊ ಈ ಥರ ತುಂಬ ದಿನಗಳ ನಂತರ ಸಿಕ್ಕಿದ್ದಕ್ಕೆ ನನ್ನ ಮಗನಿಗೆ ತುಂಬ ಖುಷಿಯಾಗಿದೆ. ಅವನು ತುಂಬ ದಿನದಿಂದ ಹುಡುಕ್ತಾ ಇದ್ದ. ಮೊದಲು ಸಿಗ್ತಾ ಇತ್ತು, ಇವಾಗ ಸ್ಟಾಕ್ ಔಟ್ ಆಗಿದೆ, ಡಿಮ್ಯಾಂಡ್ ಜಾಸ್ತಿ ಆಗಿದೆ ಇದರದ್ದು. ಅದಕ್ಕೆ ಎಲ್ಲ ಚೆಕ್ ಮಾಡಿ ಕೊಟ್ಟರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಏನಾದರೂ ಒಂದು ವಸ್ತು ಸಿಗ್ತಾ ಇರಲ್ಲ, ಆಮೇಲೆ ಸಿಕ್ಕರೆ ತುಂಬ ಖುಷಿ ಆಗುತ್ತಲ್ಲ, ನಮಗಿಂತ ಜಾಸ್ತಿ ನನ್ನ ಮಗನಿಗೆ ಖುಷಿ ಆಯಿತು ನೋಡಿ. ಕೈಯಲ್ಲಿ ಹಿಡ್ಕೊಂಡು ಎಲ್ಲ ನೋಡಿ ಎಷ್ಟು ನಗ್ತಾ ಇದ್ದಾನೆ. ತುಂಬ ಖುಷಿಯಾಗಿದೆ ಅವನಿಗೆ, ನನಗೂ ಕೂಡ. ಅವನ ಮುಖದ ಮೇಲೆ ನನಗೂ ನೋಡಿ ಸಂತೋಷ ನೋಡಿ ತುಂಬ ಖುಷಿಯಾಯಿತು ನನಗೆ. ಮತ್ತು ನೋಡಿ ನಮ್ಮದು ಕೂಡ ಖುಷಿ ಅವ್ರ ಖುಷಿಯಲ್ಲಿ ಹೆಚ್ಚಾಗುತ್ತೆ ಅಲ್ಲ. ಚೆಕ್ ಮಾಡ್ತಾ ಇದ್ದಾನೆ ಎಲ್ಲ ಹೆಂಗಿದೆ ಅಂತ ನೋಡಿ. ಇದು ಫುಲ್ ಇವತ್ತಿನ ಸಂಡೇ. ಸ್ವಲ್ಪ ಹೊರಗಡೆ ಇದೆಲ್ಲ ರೆಕಾರ್ಡ್ ಮಾಡಿಲ್ಲ ನಾನು, ಆದರೆ ಇದರಲ್ಲೇ ಹೋಯಿತು. ಇದು ಬೆಳಗ್ಗೆ ಆರ್ಡರ್ ಮಾಡಿದ್ದು ಮತ್ತು ಸಾಯಂಕಾಲ ತೊಗೊಳಕ್ಕೆ ಹೋಗೋದು ಹೀಗೆ ಆಯಿತು. ಫುಲ್ 8:30 9 ಗಂಟೆವರೆಗೆ ಇದರಲ್ಲೇ ಇದ್ವಿ ನಾವು. ಮತ್ತು ಸಾಯಂಕಾಲ ಸೀದಾ ಮನೆಗೆ ಹೋಗಿದ್ದು. ರಾತ್ರಿ ಎಲ್ಲ ಮಧ್ಯಾಹ್ನ ಎಲ್ಲ ಊಟ ಹೊರಗಡೆ ಮಾಡಿದ್ದೆ, ಅದು ರೆಕಾರ್ಡ್ ಮಾಡಿಲ್ಲ ನಾನು. ಇದೆಲ್ಲ ಚೆಕ್ ಮಾಡಿ ಎಲ್ಲ ತೊಗೊಂಡು ಸರಿ ಇದೆ ಅಂತ ಚೆಕ್ ಮಾಡಿದ. ಒಂಥರ ಖುಷಿ ಆಯಿತು ಅವನಿಗೆ, ನನಗೂ ಕೂಡ ಖುಷಿ ಆಯಿತು.
ತೊಗೊಳ್ಳೋಕ್ಕೆ ಒಳ್ಳೆಯದಿದೆ. ಮಕ್ಕಳಿಗೆ ಸ್ಟಡೀಸ್ಗೆಲ್ಲ ಇವಾಗ ಯೂಸ್ ಜಾಸ್ತಿ ಆಗುತ್ತೆ. ನಮಗೆಲ್ಲ ಈ ಥರ ಇರಲಿಲ್ಲ. ಇವಾಗ ನೋಡಿ ತುಂಬ ಆಪ್ಷನ್ ಇದೆ. ಇದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಇದರಿಂದ ಅವರು ತುಂಬ ಕಲಿಬೋದು. ನೆಟ್ವರ್ಕ್, ಸೋಷಲ್ ಇದರಿಂದ ಕನೆಕ್ಟ್ ಆಗ್ತಾರೆ. ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಆದರೆ ಸ್ಟಡಿ ಪರ್ಪಸ್ಗೆ ಯೂಸ್ ಮಾಡಿದರೆ ಮಕ್ಕಳಿಗೆ ತುಂಬ ಯೂಸ್ ಇದೆ ಇದರಿಂದ. ಹಾಗೆ ಅಲ್ಲಿ ಇಲ್ಲಿ ಹೋಗಬೇಕಂತ ಇಲ್ಲ, ಎಲ್ಲ ಹುಡ್ಕೊಂಡು ಇಲ್ಲೇ ಕಲಿಬೋದು. ನಮಗೆ ಆ ಥರ ಆಪ್ಷನ್ ಇರಲಿಲ್ಲ. ಇವರಿಗೆ ನೋಡಿ ಎಷ್ಟೊಂದು ಆಪ್ಷನ್ ಇದೆ. ಅದನ್ನು ಒಳ್ಳೆಯದಾಗಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಅವರ ಜೀವನದಲ್ಲಿ ಯೂಸ್ ಆಗುತ್ತೆ, ಕಲಿಯೋಕ್ಕೆ ಆಗುತ್ತೆ. ಎಲ್ಲ ಹೊಸ ಹೊಸ ವಿಷಯಗಳನ್ನು, ಮತ್ತು ಅವ್ರಿಗೆ ಏನು ಬರಲ್ಲ ಎಲ್ಲ ಕೂಡ ಅದಕ್ಕೆ ಅವರಿಗೆ ಕಲಿಸ್ಲಿಕ್ಕೆ ಒಬ್ಬರು ಬೇಕಂತ ಇರಲ್ಲ. ಅಷ್ಟು ನಾಲೆಜ್ ಇದರಿಂದ ಸಿಗುತ್ತೆ ಅಲ್ವಾ. ಸೊ ನನಗೆ ಅನ್ನಿಸ್ತು ನಮ್ಮ ಕಾಲದಲ್ಲಿ ಇದ್ದಿದ್ರೆ ನಮಗೂ ಕೂಡ ಎಷ್ಟು ಯೂಸ್ ಆಗುತ್ತೆ ಅಂತ. ನೋಡಿ ಇವಾಗ ನಮ್ಮ ಫೋಟೋ, ತನ್ನ ಫೋಟೋ ಎಲ್ಲ ತೆಗಿತಿದ್ದಾನೆ. ಹೀಗೆ ಈ ಥರ ಇರಬೇಕು ಅಲ್ಲ. ನಮ್ಮನ್ನು ಮರ್ತಿಲ್ಲ. ನಮ್ಮನ್ನು ಇದು ಕೈಯಲ್ಲಿ ಸಿಕ್ಕರೂ ಕೂಡ ನಮ್ಮ ಫೋಟೋನು ತೆಗೆದ. ಆಮೇಲೆ ನಾ ಏನು ಮಾಡ್ತಾನೆ ನೋಡ್ತಾ ಇದ್ದೆ. ನೋಡಿ ಈ ಥರ ಒಂದು ತೆಕ್ಕೊಂಡು ನೋಡಿದೆ. ತುಂಬ ಕ್ಲಿಯಾರಿಟಿ ಚೆನ್ನಾಗಿದೆ ಇದರದ್ದು. ನನಗೆ ಇಷ್ಟ ಆಯಿತು. ತಗೊಳ್ಬೋದು ಇದನ್ನು, ಚೆನ್ನಾಗಿದೆ. ಐಪ್ಯಾಡ್ ತೊಗೋಬೇಕಂತ ಇಲ್ಲ, ಇದನ್ನು ಕೂಡ ತೊಗೋಬೋದು. ಅದು ಭಾಳ ಕಾಸ್ಟ್ಲಿ ಆಗಿದ್ರೆ ಇದು ಕೂಡ ತೊಗೊಳ್ಬೋದಲ್ಲ. ನೋಡಿ ತುಂಬ ಖುಷಿಯಾಗಿದ್ದಾನೆ. ಹೇಗೆ ಅನ್ನಿಸ್ತು? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.